ನರೇಂದ್ರ ಮೋದಿಗೆ ವಿಪಕ್ಷಗಳಿಂದ ಬಿಗ್ ಸ್ಕೆಚ್. ಮೋದಿ ಸರ್ಕಾರಕ್ಕೆ ಮುಹೂರ್ತವನ್ನ ಇಟ್ಟೇ ಬಿಟ್ರ. 100 ದಿನ 100 ತಂತ್ರ, ವಿಪಕ್ಷಗಳ ಮಾಸ್ಟರ್ ಪ್ಲಾನ್. ರಾಷ್ಟ್ರ ರಾಜಕೀಯದ ದಿಕ್ಕನ್ನೇ ಬದಲಿಸುತ್ತಾ ಮಹಾರಾಷ್ಟ್ರ ಎನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ಮಹಾರಾಷ್ಟ್ರ ಚುನಾವಣೆ ಫಲಿತಾಂಶವೇ ಟ್ರಂಪ್ ಕಾರ್ಡ್. ಡಿಸೆಂಬರ್ನಲ್ಲಿ ನಡೆಯಲಿರುವಂತಹ ಮಹಾ ಚುನಾವಣೆ, ಮಹಾ ಎಲೆಕ್ಷನ್ ಬಳಿಕ ದೆಹಲಿ ದರ್ಬಾರ್ಗೆ ದಂಗಲು ಶುರುವಾಗುತ್ತೆ. ಇದೇ ಹಿಂಟನ್ನ ಕೊಟ್ರ ಸಿಎಂ ಸಿದ್ದರಾಮಯ್ಯನವರು. ದೇಶದ ಬೆಳವಣಿಗೆ ನೋಡಿದ್ರೆ ಮೋದಿ ಸರ್ಕಾರ ಡೌಟು. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 5 ವರ್ಷವನ್ನ ಪೂರೈಸಲ್ಲ. ಇನ್ನು ನಮಗೆ ಇರುವಂತಹ ಮಾಹಿತಿಯ ಪ್ರಕಾರ ಮೋದಿ ಸರ್ಕಾರ ಇರಲ್ಲ. ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಅವಧಿಯನ್ನ ಪೂರೈಸಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ. ಹೀಗಾಗಿ ಬಹಿರಂಗವಾಗಿಯೇ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಅವಧಿಯನ್ನ ಪೂರೈಸಲ್ಲ ಅಂತೆ. ನರೇಂದ್ರ ಮೋದಿಗೆ ವಿಪಕ್ಷಗಳಿಂದ ಬಿಗ್ ಸ್ಕೆಚ್ ರೆಡಿ ಆಗಿದೆ. ಹಾಗಾದ್ರೆ ಮೋದಿ ಸರ್ಕಾರಕ್ಕೆ ಮುಹೂರ್ತವನ್ನ ಇಟ್ಟೇ ಬಿಟ್ರ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಒಂದು ಕಡೆಯಲ್ಲಿ 100 ದಿನ 100 ತಂತ್ರ, ವಿಪಕ್ಷಗಳ ಮಾಸ್ಟರ್ ಪ್ಲಾನ್ ಶುರು ಆಗ್ತಾ ಇದೆ. ರಾಷ್ಟ್ರ ರಾಜಕೀಯದ ದಿಕ್ಕನ್ನ ಬದಲಾಯಿಸಿಬಿಡುತ್ತಾ ಮಹಾರಾಷ್ಟ್ರದ ಚುನಾವಣೆ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳೀಗ ಎದುರಾಗ್ತಾ ಇದೆ. ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶ ಇದೆಯಲ್ಲ, ಇದು ಬಹಳ ಮಹತ್ವವನ್ನ ಹೊಂದಿದೆ. ಇನ್ನು ಡಿಸೆಂಬರ್ನಲ್ಲಿ ನಡೆಯುತ್ತೆ ಮಹಾರಾಷ್ಟ್ರದ ಚುನಾವಣೆ. ಮಹಾರಾಷ್ಟ್ರದ ಎಲೆಕ್ಷನ್ ಬಳಿಕ ದೆಹಲಿಯ ದರ್ಬಾರ್ಗೆ ದಂಗಲು ಶುರುವಾಗುತ್ತೆ. ಮಹಾರಾಷ್ಟ್ರ ಮತ್ತು ದೆಹಲಿಯ ಚುನಾವಣೆ ಈಗ ಬಹಳಷ್ಟು ಕೇಂದ್ರ ಬಿಂದು ಆಗಿಬಿಟ್ಟಿದೆ. ಇದೇ ಹಿಂಟನ್ನ ಕೊಟ್ಟು ಬಿಟ್ರ ಸಿಎಂ ಸಿದ್ದರಾಮಯ್ಯನವರು. ದೇಶದ ಬೆಳವಣಿಗೆಯನ್ನ ನೋಡಿದ್ರೆ ಮೋದಿ ಸರ್ಕಾರ ಡೌಟ್ ಅಂತ ಹೇಳಿದ್ದಾರೆ. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 5 ವರ್ಷವನ್ನ ಪೂರೈಸಲ್ಲ ಅಂತ ಹೇಳಿದ್ದಾರೆ. ಇನ್ನು ನಮಗಿರುವಂತಹ ಮಾಹಿತಿಯ ಪ್ರಕಾರ ಮೋದಿ ಸರ್ಕಾರ ಇರಲ್ಲ. ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಅವಧಿಯನ್ನ ಪೂರೈಸಲ್ಲ. ಇನ್ನು ಒಂದು ಕಡೆಯಲ್ಲಿ ನೋಡುವುದಾದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ. ಹೀಗಾಗಿನೇ ನರೇಂದ್ರ ಮೋದಿ ಅವರ ಸರ್ಕಾರ 5 ವರ್ಷವನ್ನ ಪೂರೈಸಲ್ಲ ಅಂತ ಬಹಿರಂಗವಾಗಿಯೇ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ.